ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಏನಪ್ಪ ಅಂದರೆ, ಅನ್ನ ಹಳಸಿತ್ತು, ನಾಯಿ ಹಸಿದಿತ್ತು ಅಂತ. ಈ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿಯನ್ನು ನೋಡಿದರೆ ಈ ಗಾದೆ ಮಾತು ಅವ್ರಿಗೆ ಅತ್ಯಂತ ಸೂಕ್ತವಾಗಿದ್ದು ಅಂತ ಅನ್ನಿಸ್ತಾ ಇದೆ. ಪ್ರತಿ ಕ್ಷಣದಲ್ಲಿ ಇಂಥದ್ದೊಂದು ಅವಕಾಶಕ್ಕಾಗಿ ಅವ್ರು ಕಾಯ್ತಾ ಇರ್ತಾರೆ. ಹಳಸಿದ್ದು ಎಲ್ಲಿ ಸಿಗತ್ತೆ, ಹಳಸಿದ್ದು ಎಲ್ಲಿ ಸಿಗತ್ತೆ ಅಂತ. ಅಂಥದೇ ಒಂದು ಘಟನೆ ನಡೆದಿದೆ. ತಮಗೆ ಈ ಹಿಂದಿನ ಸಂಚಿಕೆ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ನರೇಂದ್ರ ಮೋದಿ ಅವರ ನಿವೃತ್ತಿ ಮತ್ತೆ ಮುನ್ನೆಲೆಗೆ ಅಂತ ಒಂದು ಸಂಚಿಕೆಯನ್ನು ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತು ವಿಪಕ್ಷದವರ ಟೀಕೆ ಟಿಪ್ಪಣಿಗಳು ಹೇಗಿದ್ದಾವೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಮೊದಲೇದಾಗಿ ಘಟನೆ ಏನು ಅಂತ ಆ ಸಂಚಿಕೆ ನೋಡಲಾರ್ದವ್ರಿಗಾಗಿ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಏನಪ್ಪ ಅಂದರೆ, ಮೋರೋಪಂತ್ ಪಿಂಗ್ಳೆ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ RSSನ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ ಅವರು 75 ವರ್ಷ ಆದಮೇಲೆ ಶಾಲೆ ಯಾವಾಗ ಹೊಚ್ತಾರೋ ಆವಾಗ ನೀನು ಹಿನ್ನೆಲೆಗೆ ಹೋಗಬೇಕು, ನೀನು ಬ್ಯಾಕ್ ಸೀಟರು, ನಮ್ಮ ಮುಗಿತು ನಿನ್ನ ಕೆಲಸ ಅಂತ ತಿಳ್ಕೋಬೇಕು ಅಂತ ಒಂದು ಮಾತು ಹೇಳ್ತಾರೆ. ಯಾರನ್ನು ಉದ್ದೇಶಿಸಿ ಹೇಳಿದ್ದಲ್ಲ ಅದು. ಅವ್ರು ಹೇಳಿದ್ದು ಮೋರೋಪಂತ್ ಪಿಂಗ್ಳೆ ಅವರಿಗೆ ವೃಂದಾವನದಲ್ಲಿ ಹೊವ್ವೆ ಶೇಷಾದ್ರಿ ಅವ್ರ ಸಮ್ಮುಖದಲ್ಲಿ ಸನ್ಮಾನ ಆದಾಗ ಮೋರೋಪಂತ್ ಪಿಂಗ್ಳೆ ಅವರು ಈ ಮಾತು ಹೇಳಿರ್ತಾರೆ, ಶಾಲೆ ಹೊಚ್ಚಿದ್ರೆ ಅಂದರೆ ಇನ್ನು ಮುಂದೆ ನಂಗೆ ಕೆಲಸ ಮಾಡಬೇಡ ಅಂತ ಹೇಳಿರಿ ಅಂತ ಅರ್ಥ ಅಂತ. ಅದನ್ನು ಅವರಿಲ್ಲಿ ಉಲ್ಲೇಖ ಮಾಡ್ತಾರೆ ಮೋಹನ್ ಭಾಗವತ್ ಅವರು. ಏನಂತ, 75 ವರ್ಷ ಆದಮೇಲೆ ನಿಮಗೆ ಶಾಲೆ ಹೊಚ್ಚಿದ್ದೀವಿ, ಇನ್ನು ಮುಂದೆ ಮುಗೀತು ನಿಮ್ಮ ಕೆಲಸ, ನೀವು ಇನ್ನು ರಿಟೈರ್ ಆಗಿರಿ ಅಂತ ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅದನ್ನು ಇಟ್ಟುಕೊಂಡು ಕಾಂಗ್ರೆಸ್ಸಿನವರು ಯಾವ ರೀತಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಹರ್ಷೋಲ್ಲಾಸದಲ್ಲಿದ್ದಾರೆ ಅಂದರೆ, ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿ ಅವರಿಗೆ ಈ ರೀತಿ ರಿಟೈರ್ ಆಗು ಅಂತ ಹೇಳಿದ್ದಾರೆ, ಇಲ್ಲಿಗೆ ನರೇಂದ್ರ ಮೋದಿ ಕತೆ ಮುಗೀತು ಅಂತ. 2014ನೇ ತಾರೀಕಿಂದ ಈ ರೀತಿ ಹಗಲುಗನಸನ್ನು ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷ. ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ, ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ. ಯಾವಾಗ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರೆಲ್ಲ ಪ್ರಖರವಾಗಿದ್ದರು, ಆ ಸಂದರ್ಭದಲ್ಲಿ ಅಡ್ವಾಣಿ ಅವ್ರಿಗೆ ಯಾಕೆ ಇವರು ಮಾರ್ಗದರ್ಶಕ ಮಂಡಳಿಗೆ ಹಾಕಿದರು, ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದಿತ್ತು ಅಂತ ಮಾತಾಡಿದರು. ಅವರೆಲ್ಲ ಪಾಪ ಅವ್ರ ಪಾಡಿಗೆ ಅವರಿದ್ದರು, ಅವ್ರ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಮಾಡಿದರು. ಅದಾದ ಮೇಲೆ ಇವ್ರು ಇದ್ಬಿಟ್ರೆ ದೇಶಕ್ಕೆ ಬೆಂಕಿ ಹಚ್ತಾರೆ ಅಂತ ಇವ್ರ ಮೇಲೆ ಹೇಳಿದರು. ಈಗ ಯಾವಾಗ ಈ ರೀತಿಯದಾದಂಥ ಹೇಳಿಕೆ ಬರುತ್ತೋ, ಇದನ್ನು ನರೇಂದ್ರ ಮೋದಿ ಅವರಿಗೆ ಅವ್ರು ಹೇಳಿದ್ದಾರೆ ಅಂತ ಅಂದ್ಕೊಂಡು ಅದನ್ನು ಯಾವ ರೀತಿ ಬಿಂಬಿಸಿದ್ದಾರೆ ಅಂತ ಒಂದು 2-3 ಜನರ ಕತೆ ಹೇಳ್ತೀನಿ. ಮೊದಲನೇದಾಗಿ ಇದಕ್ಕೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಟ್ಟು ಏನಿಷ್ಟಗಲ ಮಾರಗಲ ಮುಖ ಮಾಡ್ಕೊಂಡವ್ರು ಯಾರಪ್ಪ ಅಂದರೆ ಪವನ್ ಖೇರಾ ಯಾವ ರೀತಿ ಗುಲಾಮಗಿರಿ ಇಳಿದ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ಗೆ ಅಂತಂದರೆ, ಈತನಿಗೆ ರಾಜ್ಯಸಭಾ ಸ್ಥಾನಮಾನ ಕೊಡಲಿಲ್ಲ ಕಾಂಗ್ರೆಸ್ಸಲ್ಲಿ. ಅವಾಗ ಈತ ಒಂದು ಟ್ವೀಟ್ ಮಾಡ್ತಾನೆ ಈತ ಪವನ್ ಖೇರಾ. ಏನಂತ, ನನ್ನ ತಪಸ್ಸಿನಲ್ಲಿ ಏನೋ ಚ್ಯುತಿಯಾಗಿರಬೇಕು, ಹೀಗಾಗಿ ನನಗೆ ರಾಜ್ಯಸಭಾ ಸ್ಥಾನವನ್ನು ನಮ್ಮ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ, ಮುಂದಿನ ಬಾರಿ ಆದರೂ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ತೀನಿ. ಈತ ರಾಜ್ಯಸಭಾ ಸದಸ್ಯನಾಗೋದಕ್ಕೆ ತಪಸ್ಸು ಮಾಡ್ತಾ ಇದ್ದಂತೆ. ಇವ್ರು ಯಾರಿಗೂ ಮಂಡಳ ಪಂಚಾಯಿತಿ ಚುನಾವಣೆಯನ್ನು ಎದುರಿಸುವ ಯೋಗ್ಯತೆ ಇಲ್ಲ. ಈತ, ಜಯರಾಮ್ ರಮೇಶ್ ಎಲ್ಲರೂ ಅಷ್ಟೇ. ಆದರೆ ಇವ್ರಿಗೆಲ್ಲ ಸ್ಥಾನಮಾನ ಬೇಕು. ಈತ ಏನು ಹೇಳ್ದಾನಂತ ಕೇಳಿ. ಕಲ್ मोहन भागवत जी ने खुशखबरी दिया है. क्या खुशखबरी दिया है? 75 को रिटायर हो जाना चाहिए बोला है. इसलिए मोहन भागवत जी और नरेंद्र मोदी जी दोनों रिटायर हो जाएंगे. कब रिटायर हो जाएंगे? सितंबर 11 तारीख को मोहन भागवत जी रिटायर हो जाएंगे. सितंबर 17 तारीख को मोदी जी रिटायर हो जाएंगे. सितंबर 11ಕ್ಕೆ ಮೋಹನ್ ಭಾಗವತ್ ರಿಟೈರ್ ಆಗ್ಬಿಡ್ತಾರಂತ, ಅವ್ರಿಗೆ 75 ವರ್ಷ. 17ನೇ ತಾರೀಕಿಗೆ ನರೇಂದ್ರ ಮೋದಿ ರಿಟೈರ್ ಆಗ್ಬಿಡ್ತಾರೆ, ಅವ್ರಿಗೆ 75 ವರ್ಷ. ಭಾಳ ಒಳ್ಳೆ ಖುಷ್ ಖಬರಿ ಇದು. ದೇಶದಲ್ಲಿ 11 ವರ್ಷಗಳ ಕಾಲ ಸಂವಿಧಾನವನ್ನು ಇನ್ನಿಲ್ಲದ ಹಾಗೆ ಗಾಳಿಗೆ ತೂರಿದ್ದಾರೆ ಇವರು. ಇವರಿಂದಾಗಿ ದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಈಗ ಹೋಗ್ತಾ ಇರೋದಕ್ಕೆ ಇಡೀ ದೇಶಾದ್ಯಂತ ಎಲ್ಲರೂ ಹರ್ಷೋಲ್ಲಾಸದಲ್ಲಿದ್ದಾರಂತೆ. ಆತ ಬಳಸಿದ ಶಬ್ದ ಕೇಳ್ಬೇಕು ನೀವು, ಹರ್ಷೋಲ್ಲಾಸ್ ಮೇ ಘೂಮ್ ರಹೇ ಹೇ ಲೋಗ್ ಅಂತ. ಯಾರು ಘೂಮ್ ರಹೇ ಮಾಲೂಮ್ ನೈ ನನಗೆ. ಇಂಥ ಪವನ್ ಖೇರಾ ಒಂದು ಹೇಳಿಕೆಯನ್ನು ಇಟ್ಕೊಂಡು ನರೇಂದ್ರ ಮೋದಿ ರಿಟೈರ್ ಆಗಿಬಿಡ್ತಾರೆ ಅಂತ ಅಂದ್ಕೊಂಡಂಥ ಹಗಲುಗನಸು ಕಾಣ್ತಾರಲ್ಲ, ಇವ್ರಿಗಿರುವಂಥ ಶೋಚನೀಯ ಸ್ಥಿತಿ ಹೇಗಿದೆ ನೋಡ್ರಿ. ಇವರಾದ್ಮೇಲೆ ಜಯರಾಮ್ ರಮೇಶ್ ಏನು ಹೇಳ್ತಾರೆ ಗೊತ್ತಾ? ಅವಾರ್ಡ್ ಜೀವಿ ವಾಪಸ್ ಆನೆ ಕಾ ಅವಸರ್ ಮೇ, ಹಿಂದಿ ಒಳಗೆ ಮಾಡಿರೋ ಟ್ವೀಟ್ ಅವ್ರು ಹಿಂದಿ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ಬೇಕಲ್ಲ, ಅವ್ರು ಟ್ವೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಜಯರಾಮ್ ರಮೇಶ್ ಅವಾರ್ಡ್ ಜೀವಿ ಅಂತ, ನರೇಂದ್ರ ಮೋದಿ ಅವರು ಅವಾರ್ಡ್ ಜೀವಿ ಅಂತ. ಅಂದರೆ ಇವ್ರು ಹೋದಲ್ಲೆಲ್ಲ ಪಾಪ ಹಿರಿಯ ನಾಗರಿಕರ ಅತ್ಯುನ್ನತವಾದಂಥ ಗೌರವವನ್ನು ಕೊಟ್ಟು ಎಲ್ಲ ದೇಶಗಳು ಅವ್ರಿಗೆ ಸನ್ಮಾನ ಮಾಡ್ತವೆ. ಇದು ಇವ್ರಿಗೆ ಸಹಿಸೋಕ್ಕಾಗಲ್ಲ. ಎಂಥ ವಿಚಿತ್ರ ಸನ್ನಿವೇಶ ನೋಡಿ.
ತನ್ನದೇ ದೇಶದ ಪ್ರಧಾನಮಂತ್ರಿಗೆ ಇನ್ನೊಂದು ದೇಶ ಅತ್ಯುನ್ನತ ಗೌರವವನ್ನು ಕೊಟ್ಟು ಸನ್ಮಾನ ಮಾಡುತ್ತೆ. ಸನ್ಮಾನ ಯಾರಿಗೆ? ನರೇಂದ್ರ ಮೋದಿಗಲ್ಲ, ಭಾರತ ದೇಶದ ಪ್ರಧಾನಮಂತ್ರಿಗೆ. ಮಾಡಿದಂಥ ಗೌರವದ ಬಗ್ಗೆ ಇವರಿಗೆ ಅಸಮಾಧಾನ, ಅಸೂಯೆ, ಈರ್ಷ್ಯೆ. ಇವ್ರು ಹೇಳ್ತಾರೆ अवार्ड जी भी वापस आ गए हैं, इस अवसर पर मोहन भागवत जी ने ऐसा स्वागत किया है, उनका रिटायरमेंट घोषणा किया है. ಇವರು ಅತ್ಯುನ್ನತ ಗೌರವ ಪಡೆದುಕೊಂಡು ಬೇರೆ ಬೇರೆ ರಾಷ್ಟ್ರಗಳಿಂದ ಪ್ರವಾಸವನ್ನು ಮುಗಿಸ್ಕೊಂಡು ನರೇಂದ್ರ ಮೋದಿ ಬಂದಿದ್ದಾರೆ. ಅವರ ರಿಟೈರ್ಮೆಂಟನ್ನು ಘೋಷಣೆ ಮಾಡುವ ಮೂಲಕ ಅವ್ರನ್ನ ಸ್ವಾಗತಿಸಿದ್ದಾರೆ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿ ಅವ್ರನ್ನ ಅಂತ ಜಯರಾಮ್ ರಮೇಶ್ ಹೇಳೋದು. ಅಂದರೆ ಕುಹಕ ಆಡುವುದರಲ್ಲಿ ಈತನಿಗಿಂತ ಇನ್ನೊಬ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿವಸ ಏನು ಹೇಳ್ತಾ ಇದ್ದ ಗೊತ್ತಾಯ್ತಾ ಜಯರಾಮ್ ರಮೇಶು? ಈತ ಕೂಡ ಮಂಡಳ ಪಂಚಾಯಿತಿ ಸದಸ್ಯ ಆಗಲಿಕ್ಕೂ ಲಾಯಕಲ್ಲ. ಮಂಡಳ ಪಂಚಾಯಿತಿ ಚುನಾವಣೆ ನಿಂತು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಹೇಳಿದ ಕಾನ್ಸ್ಟಿಟ್ಯೂನ್ಸಿನ ತಗೊಳ್ರಿ, ತನಗೆ ಯಾವುದು ಬೇಕೋ ಅವನು ಹೇಳಿದ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚುನಾವಣೆ ನಿಲ್ಲಿಸಿ ಗೆದ್ದು ತೋರಿಸ್ಬಿಡ್ಲಿ ಆತ. ಅದ್ರ ಯೋಗ್ಯತೆ ಇಲ್ಲ. ಅಂಥದ್ದು ನಿರಂತರವಾಗಿ 3 ಟರ್ಮ್ಗೆ ಪ್ರಧಾನಮಂತ್ರಿ ಆಗಿರೋರ ಬಗ್ಗೆ ಈತ ಈ ರೀತಿಯ ಲೇವಡಿಯ ಮಾತನ್ನು ಏಕ್ತಿಹಾಯಿ ಪ್ರಧಾನಮಂತ್ರಿ ಅಂತ ಇಷ್ಟು ದಿವಸ ಈತ ಟ್ವೀಟ್ ಮಾಡ್ತಾ ಇದ್ದದ್ದು. 1/3 ಪ್ರೈಮ್ ಮಿನಿಸ್ಟರ್ ಅಂತ ನರೇಂದ್ರ ಮೋದಿ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತಗಳ ಸಂಖ್ಯೆಯನ್ನಿಟ್ಟುಕೊಂಡು ರಾಷ್ಟ್ರಪತಿ ಎದುರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ನರೇಂದ್ರ ಮೋದಿ ಅವರಿಗೆ 1/3 ಪ್ರೈಮ್ ಮಿನಿಸ್ಟರ್ ಅಂತ ಇದು ಕರೆಯೋದು. ಇವರ ಮನಮೋಹನ್ ಸಿಂಗ್ ಇದ್ರಲ್ಲ, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬಂದಿದ್ವು? ಭಾರತೀಯ ಜನತಾ ಪಾರ್ಟಿಗೆ ಅಟ್ಲೀಸ್ಟ್ 240 ಬಂದಿದ್ದಾವೆ. ಕಾಂಗ್ರೆಸ್ಗೆ ಎಷ್ಟು ಬಂದಿದ್ವು? ಒಂದಲ್ಲ, 2ನೇ ಟರ್ಮಲ್ಲಿ ಎಷ್ಟು ಬಂದಿದ್ವು? ಮೊದಲನೇ ಟರ್ಮಲ್ಲಿ ಎಷ್ಟು ಬಂದಿದ್ವು, 2ನೇ ಟರ್ಮಲ್ಲಿ ಎಷ್ಟು ಬಂದಿದ್ವು? ತೆಗೆದು ನೋಡಿ. ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲಿ ಇವರು ನಿಸ್ಸೀಮರು. ತಮ್ಮ ಎಲ್ಲಿ ಕತ್ತೆ ಸತ್ತು ಬಿದ್ದಿದೆ ಇವ್ರಿಗೆ ಗೊತ್ತೇ ಇಲ್ಲ. 3ನೇ ವ್ಯಕ್ತಿ ಸಂಜಯ್ ರಾವತ್. ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಪಕ್ಷವನ್ನು ಹೇಗೆ ಮುಗಿಸ್ಬಿಟ್ಟ ಅಂತ ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಉದ್ಧವ್ ಠಾಕ್ರೆ ಈ ರೀತಿ ಶೋಚನೀಯ ಸ್ಥಿತಿ ಬರಲಿಕ್ಕೆ ಕಾರಣ ಆದಂಥ ಏಕಮೇವ ವ್ಯಕ್ತಿ ಈ ಸಂಜಯ್ ರಾವತ್. ಶಕುನಿಯ ಕೆಲಸ. ದುರ್ಯೋಧನನ್ನು ಹೆಂಗೆ ಅಡ್ಡದಾರಿ ಹಿಡಿಸಿ ಮಹಾಭಾರತ ಯುದ್ಧ ಆಗಲಿಕ್ಕೆ ಕಾರಣೀಭೂತ ಆದ್ನಲ್ಲ, ಅಂಥ ಶಕುನಿಯ ಪಾತ್ರವನ್ನು ಈತ ಸಂಜಯ್ ರಾವತ್ ನಿರ್ವಹಿಸೋದು. ಈತ ಆತನಿಗೆ ದುರಾಸೆಯನ್ನು ಬಿತ್ತಿದ ಉದ್ಧವ್ ಠಾಕ್ರೆಗೆ. ನೀನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? BJPಗೆ ಹೇಳು, ನೀನು ನಾನು ಮುಖ್ಯಮಂತ್ರಿ ಆದರೆ ನಿಮ್ಗೆ ಬೆಂಬಲ ಕೊಡ್ತೀನಿಲ್ಲ, ಕೊಡಲ್ಲ ಅಂತ ಹೇಳು ನೀನು ಅಂತೇಳಿ ಹಠಕ್ಕೆ ಬಿದ್ದ. ಇದು ಪ್ಯಾಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅದೇ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಿದ್ದು. ಯಾವುದು ಉದ್ಧವ್ ಪಿತ್ರಾರ್ಜಿತ ತಾನೇ, ಏನು ಸ್ವತಃ ಪಕ್ಷ ಕಟ್ಟಿ ಬೆಳೆದಿದ್ದರೆ ಮಾತಾಡಬೇಕೋ ಬೇಡ ಅನ್ನುವಂಥ ವಿವೇಕ ಇರೋದು. ಅವರಪ್ಪ ಮಾಡಿಟ್ಟಿರೋಂಥ ಆಸ್ತಿ ಪಕ್ಷ ಗೆದ್ಕೊಂಬಂದಿರೋದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಮುಖದಿಂದ ಹೇಳ್ಕೊಂಡು ಓಡಾಡ್ತೀವಿ. ಆ ಕಡೆ ಅವರ ಮೈತ್ರಿನೂ ಹೋಯಿತು, ಇತ್ಲಾಗ ಇವರ ಅಘಾಡಿನೂ ಮಠ ಹತ್ತಿ ಹೋಯಿತು. ಅಂಥ ಸಂಜಯ್ ರಾವತ್ ಹೇಳ್ತಾರೆ, ಅವ್ರು ಹೇಳಿರೋ ಮಾತು ಕೇಳಿ. ಈಗ ಮೋಹನ್ ಭಾಗವತ್ ಅವ್ರ ಹೇಳಿಕೆ ಆದಮೇಲೆ ಸಂಜಯ್ ರಾವತ್ ಸ್ಟೇಟ್ಮೆಂಟ್ ಸಂಜಯ್ ರಾವತ್ ಹೇಳ್ತಾರೆ, 75 ವರ್ಷ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ LK ಅಡ್ವಾಣಿ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ನಿವೃತ್ತಿ ಮಾಡಿದಂಥವ್ರು ನರೇಂದ್ರ ಮೋದಿ. ತಮಗೆ 75 ವರ್ಷ ಆದಾಗ ಅವರು ರಿಟೈರ್ ಆಗಲೇಬೇಕು. ಅಲ್ಲ ರೀ, ನಿಮ್ಮ ಪಕ್ಷದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಾಗಿದೆ ಅಂತ ನೋಡ್ಕೋಬೇಕು ನೀವೆಲ್ಲರೂ. ಹಾಗಿರುವಾಗ ಇನ್ನೊಬ್ಬರ ಪಕ್ಷದಲ್ಲಿ ಇವರು ಯಾವಾಗ ರಿಟೈರ್ ಆಗ್ತಾರೋ, ಯಾವಾಗ ಮುಂದುವರಿಸ್ತಾರೋ ಅವ್ರ ಪಕ್ಷ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ ಪಕ್ಷ ಉದ್ಧವ್ ಠಾಕ್ರೆ ಶಿವಸೇನೆ ಅನ್ಲಿಕ್ಕೂ ನನಗೆ ಇಷ್ಟ ಆಗಲ್ಲ. ಶಿವಸೇನೆನೇ ಅಲ್ಲ ಅದು. ಆ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿಲಿ ಎಷ್ಟು ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ತೀರ್ಮಾನ ಮಾಡ್ತಾವ? ಅದೇನು ರೂಲ್ಸ್? ಅದು 75 ವರ್ಷ ಅದಕ್ಕೂ ರಿಟೈರ್ ಆಗಬೇಕು ಅನ್ನೋದು ಅದೊಂದು ಆ ಸಂದರ್ಭದಲ್ಲಿ ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಭಾರತದ ಸಂವಿಧಾನವನ್ನೇ, ಅದರ ಅನುಚ್ಛೇದಗಳನ್ನೇ ನಾವು ಇಟ್ಕೊಂಡು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಬರ್ತೀವಿ. ಭಾರತದ ಸಂವಿಧಾನ ಅದನ್ನು 108 ತಿದ್ದುಪಡಿ ಮಾಡ್ತೀವಿ. ನಮ್ಮದೇ ಪಕ್ಷದ ಇದು ಇರುತ್ತೋ ಬೈಲಾಗಳಿರ್ತಾವೋ ಅದನ್ನು ನಮಗೆ ಹೆಂಗೆ ಬೇಕಂಗೆ, ಅದು ಬೈಲಾದಲ್ಲಿ ಬರೆದದ್ದಲ್ಲ ಇದು. ಆ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರನ್ನು ಇದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ಅವ್ರಿಗೆ ಅದಕ್ಕಿಂತ ಅತ್ಯುಚ್ಚ ಸ್ಥಾನವನ್ನು ಯಾವುದು ಕೊಡಬೇಕು? ಅಡ್ವಾಣಿ ಅವ್ರಿಗೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಅದಕ್ಕಿಂತ ದೊಡ್ಡ ಸ್ಥಾನ ಯಾವುದಿರ್ತದೆ ಕ್ಯಾಬಿನೆಟ್ನಲ್ಲಿ? ಯಾವುದಿರಲಿಕ್ಕೆ ಸಾಧ್ಯ ಇಲ್ಲ. ಉಪ ಪ್ರಧಾನಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಅವ್ರನ್ನೆಲ್ಲ ಮಾರ್ಗದರ್ಶಕ ಮಂಡಳಿ ಅಂತ ಮಾಡಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಆ ಕಾಲಘಟ್ಟದಲ್ಲಿ ಮಾಡಿದ್ದು. ನರೇಂದ್ರ ಮೋದಿಯವರು ಇಷ್ಟೆಲ್ಲ ಮಾಡಿ ಇವ್ರ ಕೈಗೆ ಅಧಿಕಾರ ಕೊಟ್ಟು ಹೊರಟೋಗ್ಬಿಡ್ತಾರ? ಅವ್ರಿಗೇನು ಹುಚ್ಚ? 2029 ಚುನಾವಣೆಯನ್ನು ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. 2034 ಏನು ಅಚ್ಚರಿ ಪಡಬೇಕಾಗಿಲ್ಲ. ಅಷ್ಟೇ ಅಲ್ಲ,
ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಹೋದ ತಕ್ಷಣ ಹೊರಟೋಗ್ಬಿಡುತ್ತೆ ಅನ್ನುವಂಥ ಭ್ರಮೆಯಲ್ಲಿ ದಯವಿಟ್ಟು ನೀವಿರಬೇಡಿ. ಯಾಕೆಂದರೆ ಈಗಾಗಲೇ ಆ ರೀತಿ ಮಾತಾಡಿದವರು ಎಲ್ಲ ಮೂಲೆ ಗುಂಪಾಗಿದ್ದಾರೆ, ಯಾರು ಅಡ್ರೆಸ್ ಇಲ್ಲದೆ ಹೊರಟೋಗಿದ್ದಾರೆ. ಪಕ್ಷ ಗಟ್ಟಿಯಾಗಿ ನಿಂತಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಸುಭದ್ರವಾಗಿದೆ, ಸದೃಢವಾಗಿದೆ. ಇದ್ರ ಮಧ್ಯೆ ಇನ್ನೊಬ್ಬ ಅವಿವೇಕಿ ಬಗ್ಗೆ ಹೇಳ್ಬಿಡ್ತೇನೆ ಕೊನೆಯದಾಗಿ. ಭಗವಂತ್ ಮಾನ್ ಅಂತ ಇದ್ದಾನೆ. ಈತ ಹಗಲೊತ್ತಿನಲ್ಲಿ ಕುಡ್ಕೊಂಡು ಓಡಾಡುವಂಥ ಮುಖ್ಯಮಂತ್ರಿ ಈತ ಹೇಳ್ತಾನೆ, ಯಾವ್ಯಾವುದೋ ದೇಶಕ್ಕೆ ಹೋಗ್ಬಿಡ್ತಾರೆ ನರೇಂದ್ರ ಮೋದಿ, ಆ ದೇಶದ ಹೆಸರೇ ಕೇಳಲ್ಲ, ಬ್ರುಯೇಷಿಯಾ, ಇಜೇಷಿಯಾ, ಉದೇಶಿಯಾ, ವರೇಷಿಯಾ ಅಂತ ಬಾಯಿಗೆ ಬಂದಂಗೆ ನಕ್ಕೊಂಡು ಹೇಳ್ತಾನೆ. ಆ ದೇಶದಲ್ಲೆಲ್ಲ ಈತರಿಗೆ ಸನ್ಮಾನ ಮಾಡ್ತಾರೆ, ಅತ್ಯುಚ್ಚ ನಾಗರಿಕ ಗೌರವ ಅಂತ ಕೊಡ್ತಾರೆ. ಆ ನಾಗರಿಕ ಗೌರವಕ್ಕೆ ಹೋಗೋದಕ್ಕೋಸ್ಕರ ಈ ಮನುಷ್ಯ ದೂರ ದೇಶಕ್ಕೆ ಹೋಗ್ತಾರೆ. ಯಾರು ಹೋಗೋದೇ ಇಲ್ಲ ಅಲ್ಲಿಗೆ. ನಮ್ಮ ದೇಶದಲ್ಲೇ 140 ಕೋಟಿ ಜನ ಇದ್ದಾರೆ. ಇಲ್ಲಿರೋದು ಬಿಟ್ಟು ಯಾವುದೋ 10 ಕೋಟಿ ಜನಸಂಖ್ಯೆ ದೇಶಕ್ಕೆ ಹೋಗ್ತಾರೆ, 10,000 ಜನಸಂಖ್ಯೆ ಇರೋ ದೇಶಕ್ಕೆ ಹೋಗ್ತಾರೆ. ಆ 10,000 ಜನಸಂಖ್ಯೆ 10,000 ಅಷ್ಟು ಜನ ನಮ್ಮಲ್ಲಿ ಒಂದು JCB ತೊಗೊಂಡು ಬಂದಾಗ 10,000 ಜನ ಸೇರ್ತಾರೆ ನಮ್ಮಲ್ಲಿ ಅಂತ ಈತ ಲೇವಡಿ ಆಡ್ತಾನೆ. ಯಾರು? ಭಗವಂತ್ ಮಾನ್. ಈತ ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೆಯ ಸಂದರ್ಭದಲ್ಲಿ ಅಂಗರಕ್ಷಕನಾಗಿ ಕೆಲಸ ಮಾಡಿದ್ದ. ಮೊನ್ನೆ ಉಪಚುನಾವಣೆಯ ಸಂದರ್ಭದಲ್ಲಿ ಆತ ಕೈ ಮುಕ್ಕೊಂಡ ಮೇಲೆ ಜೀಪ್ನಲ್ಲಿ ಹೋಗ್ತಾ ಇದ್ದರೆ ಈತ ಬಾಡಿಗಾರ್ಡ್ಗಳು ಬಾಗಿಲ ಹತ್ರ ನಿಂತಿರ್ತಾರಲ್ಲ, ಆ ರೀತಿ ಅವರ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದ. ಈತ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಅವರಿಗೆ ಜಪಾನ್ನಲ್ಲಿ ಗೌರವ ಮಾಡಿದ ಸಂದರ್ಭದಲ್ಲಿ, ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿ ಟ್ವೀಟ್ ಮಾಡಿದರು ಅವತ್ತಿನ ಕಾಲಘಟ್ಟದಲ್ಲಿ. ಅದೇ ರಾಹುಲ್ ಗಾಂಧಿ ಮುಂದೆ ನರೇಂದ್ರ ಮೋದಿಯವ್ರ ಗೌರವಾದ ಸಂದರ್ಭದಲ್ಲಿ ಯಾವುದೋ ಒಂದು ನರೇಂದ್ರ ಮೋದಿಯವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಯಾವುದು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅವರು ಟ್ವೀಟ್ ಮಾಡ್ತಾರೆ. ಅಂದರೆ ಇವರಿಗೆ ಬೇರೆಯವರ ಬಗ್ಗೆ ಬೆಲೆಯೂ ಇಲ್ಲ, ದೇಶದ ಬಗ್ಗೆ ಗೌರವ ಇಲ್ಲ. ದೇಶದ ಪ್ರಧಾನಿ ಅನ್ನುವಂಥ ವ್ಯಕ್ತಿ ಪ್ರತಿಷ್ಠಿತವಾದಂಥ ಸ್ಥಾನ, ಅದಕ್ಕೆ ಕನಿಷ್ಠ ಗೌರವ ಕೊಡಬೇಕು ಅನ್ನುವಂಥ ವಿವೇಕ, ಸಜ್ಜನಿಕೆ, ಚಾರಿತ್ರ್ಯ ಮೂರೂ ಇರಲಾರ್ದ ಜನ ಇವರು ನರೇಂದ್ರ ಮೋದಿಯವರ ನಿವೃತ್ತಿಯನ್ನು ನಿರೀಕ್ಷೆ ಮಾಡ್ತಾ ಕೂತಿದ್ದಾರೆ. ನಿವೃತ್ತಿ ಆಗೋದು ಬಿಡೋದು ನರೇಂದ್ರ ಮೋದಿಗೆ ಬಿಟ್ಟದ್ದು ಬೇರೆ ವಿಚಾರ. ಆದರೆ ಇವರ ಕನಸನ್ನು ನರೇಂದ್ರ ಮೋದಿ ಈಗಂತೂ ನನಸು ಮಾಡೋದಿಲ್ಲ, ಅದು ನನ್ನ ಗ್ಯಾರಂಟಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.